ಆಗಿರ್ಬೋದು, ಆಹಾರಕ್ಕಾಗಿರ್ಬೋದು, ಜೀವಿಸುವಕ್ಕಾಗಿರ್ಬೋದು, ಪ್ರತಿಯೊಂದು ಹಕ್ಕು ನೀಡಿರ್ತಕ್ಕಂಥ ಯಾವುದಾದ್ರೂ ಗ್ರಂಥ ಭಾರತದಲ್ಲಿ ಇತ್ತು ಅಂದ್ರೆ ಅದು ಭಾರತ ಸಂವಿಧಾನ ಅಂತಾನೆ ಹೇಳ್ಬೋದು. ಹೀಗಾಗಿ ಏನಪ್ಪ, ಭಾರತ ಸಂವಿಧಾನ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತಿದೆ. ಬಟ್ ಈ ಪ್ರಸ್ತುತ ದಿನಮಾನಗಳಲ್ಲಿ ಭಾರತ ಸಂವಿಧಾನವನ್ನು ಏನ್ ಮಾಡ್ಕೊಂಡ್ಬಿಟ್ಟಿವಪ್ಪ, ಎಡಿಷನಲ್ ಸಬ್ಜೆಕ್ಟ್ ಆಗಿ ಮಾಡಿದ್ದಾರೆ. ಬಟ್ ಇದನ್ನ ಏನಪ್ಪ ಅಂದ್ರೆ ನಾವು ಪರ್ಟಿಕ್ಯುಲರ್ ನಾವೇನು ಕನ್ನಡ, ಇಂಗ್ಲಿಷ್, ಸಮಾಜ, ವಿಜ್ಞಾನ ಓದ್ತೀವ ಆ ರೀತಿ ಮಕ್ಕಳಿಗೆ ಇದನ್ನು ಬೋಧಿಸಬೇಕು. ಅಂದಾಗ ಮಾತ್ರ ಭಾರತ ಸಂವಿಧಾನದಲ್ಲಿ ಏನು ಅಳವಡಿಕೆ ಆಗಿದೆ ಅಂತ ಗೊತ್ತಾಗುತ್ತೆ. ನಮ್ಮ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳದೆ ನಾವೇನಾಗ್ಬಿಟ್ಟು ಕೇವಲ ಪಶ್ಚಿಮ ಜಾತಿ, ಪಶ್ಚಿಮ ವರ್ಗದವರಿಗೆ ಮೀಸಲಾತಿ ಕೊಡಬೇಕಪ್ಪ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಅದು ನನ್ನ ತಲೆ ತುಂಬಿದ್ದಾರೆ. ಬಟ್ ಅದನ್ನ ಯಾರು ಆ ರೀತಿ ಹೇಳ್ತಾರಪ್ಪ ಅಂತಂದ್ರೆ ಭಾರತ ಸಂವಿಧಾನವನ್ನು ಯಾರು ಓದಿಲ್ಲವೋ ಅವರು ಮಾತ್ರ ಅಂತ ಮಾತಾಡಲಿಕ್ಕೆ ಸಾಧ್ಯ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರ ಏನಪ್ಪ ಅಂತಂದ್ರೆ, ನಾನು ಬರೆದಿರ್ತಕ್ಕಂಥ ಭಾರತ ಸಂವಿಧಾನವು ದೇಶದ ಕಟ್ಟಕಡೆ ವ್ಯಕ್ತಿಗೆ ಹಕ್ಕು ನೀಡಿಲ್ಲಪ್ಪ ಅಂತಂದ್ರೆ ಅದನ್ನ ಇವತ್ತೇ ಸುಟ್ಟಾಕ್ತಾರೆ. ನೋಡಿ ಸ್ವಾಮಿ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಭಾರತೀಯ